ನಮಸ್ಕಾರ ವೀಕ್ಷಕರೇ. ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ಗೆ ಮತ್ತೊಂದು ದೊಡ್ಡ ಮುಖಭಂಗ ಎದುರಾಗಿದೆ. ಕೆಲವೇ ತಿಂಗಳ ಹಿಂದೆ ರಾಹುಲ್ ದೊಡ್ಡ ಪ್ರೆಸ್ ಮೀಟ್ ಅನ್ನ ಮಾಡಿ ಸುನಾಮಿ ಬರ್ತಾ ಇದೆ, ಆರ್ಥಿಕತೆ ಕಂಪ್ಲೀಟ್ ಹಾಳಾಗಲಿದೆ, ಭಾರತದಲ್ಲಿ ಇನ್ ಮುಂದೆ ಯಾರಿಗೂ ಬದುಕೋದಕ್ಕೆ ಸಾಧ್ಯವೇ ಇಲ್ಲ, ನೋಡ್ತಾ ಇರಿ, ನಿಮ್ ಕತೆ ಎಲ್ಲ ಮುಗಿದೇ ಹೋಯ್ತು ಅಂತ ಹೆದರಿಸಿದ್ರು. ಆದ್ರೆ ಈಗ ನೋಡಿದ್ರೆ ಮೋದಿ ಸರ್ಕಾರ ಪೆಟ್ರೋಲ್, ಡೀಸೆಲ್ ಹಾಗೂ ಗ್ಯಾಸ್ ಸಂಬಂಧ ಯುದ್ಧದ ಸಮಯದಲ್ಲಿ ಹೇರಿದ್ದ ಎಲ್ಲಾ ರೆಸ್ಟ್ರಿಕ್ಷನ್ ಗಳನ್ನ ತೆಗೆದು ಹಾಕಿದೆ. ಮತ್ತೆ ನಾರ್ಮಲ್ ದಿನಗಳಿಗೆ ಭಾರತ ಮರಳಿದೆ. ದೇಶದ ಜನರಲ್ಲಿರೋ ಆತಂಕ ಕಡಿಮೆ ಆಗಿದೆ. ಇದರ ಬೆನ್ನಲ್ಲೇ ರಾಹುಲ್ ಗಾಂಧಿ ಯಾವ ರೀತಿ ಪ್ಲಾನ್ ಸೆಟ್ ಮಾಡಿದ್ರು ಅನ್ನೋ ರೀತಿಯ ವಿಚಾರಗಳು ವೈರಲ್ ಆಗ್ತಾ ಇದೆ. ಅದರಲ್ಲಿರೋ ಅಂಶಗಳು ಭಾರತೀಯರನ್ನ ಆತಂಕ ಪಡಿಸ್ತಾ ಇದೆ. ಏನೋ ಇದೆಲ್ಲ ಫೇಲ್ಯೂರ್ ಆಗಿ ಟ್ರೋಲ್ ಆಗೋದಕ್ಕೆ ಶುರುವಾಗಿರೋ ಹೊತ್ತಲ್ಲೇ ರಾಹುಲ್ ಭಾರತದಲ್ಲಿ ಇಲ್ಲ ಅನ್ನೋ ಸುದ್ದಿ ಬಂದಿದೆ. ಬಿಜೆಪಿ ನಾಯಕರು ಇದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಒಂದು ದೇಶದಲ್ಲಿ ಆಡಳಿತ ಪಕ್ಷ ಹಾಗೂ ವಿಪಕ್ಷ ಎರಡು ಇಂಪಾರ್ಟೆಂಟ್. ಆಡಳಿತ ನಡೆಸುವವರಿಗೆ ನೆಟ್ಟಿಗೆ ದೇಶ ಮುನ್ನಡೆಸೋದು ಗೊತ್ತಿರಬೇಕು. ವಿಪಕ್ಷದಲ್ಲಿ ಇರುವವರಿಗೆ ಸರ್ಕಾರ ಎಲ್ಲಿ ಎಡುತ್ತಾ ಇದೆ ಅನ್ನೋದನ್ನ ಗುರುತಿಸಿ ಅದನ್ನ ಜನರ ಮುಂದೆ ತಂದು ಅದನ್ನ ಹೇಗೆ ಸರಿಪಡಿಸಬೇಕು, ನಾವಾಗಿದ್ರೆ ಏನ್ ಮಾಡ್ತಾ ಇದ್ವಿ ಅನ್ನೋದನ್ನ ಹೇಳುವ ಪ್ರಬುದ್ಧತೆ ಇರಬೇಕು. ಆದ್ರೆ ಭಾರತದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಆಡಳಿತ ನಡೆಸ್ತಾ ಇರುವವರ ಕಾರ್ಯವೈಖರಿ ಹೇಗಿದೆ ಅನ್ನೋದಕ್ಕೆ 3ನೇ ಬಾರಿ ಅಧಿಕಾರ ಹಿಡಿದಿರೋದು ಸಾಕ್ಷಿ. ಆದ್ರೆ ಸತತ 3ನೇ ಬಾರಿ ವಿಪಕ್ಷದಲ್ಲಿ ಕೂತವರು ತಮ್ಮ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಮಾಡುವುದನ್ನ ಬಿಟ್ಟು ಇಲ್ಲದೆ ಇರೋ ಸಮಸ್ಯೆ ಸೃಷ್ಟಿ ಮಾಡಿ ಆಮೇಲೆ ಅದರ ಮೇಲೆ ಆರೋಪ ಮಾಡಿ ಇನ್ನಷ್ಟು ಹಿಂದೆ ಬೀಳ್ತಾ ಇದ್ದಾರೆ. ಈಗ ಆರ್ಥಿಕ ಸುನಾಮಿ ಅನ್ನೋ ಆರೋಪ ಟುಸ್ ಪಟಾಕಿಯಾಗಿದೆ. ಮೊದಲನೇದಾಗಿ ರಾಹುಲ್ ಈ ರೀತಿ ಭಯ ಸೃಷ್ಟಿ ಮಾಡೋ ಕೆಲಸ ಮಾಡಿದಾಗ್ಲೇ ಯಾರು ಅದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದು ಕಾಣಿಸ್ಲಿಲ್ಲ. ಯಾಕಂದ್ರೆ ರಾಹುಲ್ ಹೇಳೋ ಪ್ರಕಾರ ಭಾರತದಲ್ಲಿ ಕೋವಿಡ್ ಗಿಂತ ಕಠಿಣವಾದ ಪರಿಸ್ಥಿತಿ ಬರುತ್ತೆ, ಎಮರ್ಜೆನ್ಸಿ ಘೋಷಣೆ ಆದ್ರೂ ಆಗ್ಬೋದು ಅಂತ ಪ್ರೆಡಿಕ್ಟ್ ಮಾಡಿದ್ರು. ಆದ್ರೆ ಮಧ್ಯಪ್ರಾಚ್ಯ ಯುದ್ಧದ ಹೊತ್ತಲ್ಲಿ ಭಾರತೀಯರಿಗೆ ಅರ್ಥವಾದ ಒಂದು ವಿಷಯ ಅಂದ್ರೆ ದೇಶದಲ್ಲಿ ಯಾರು ಕೋವಿಡ್ ಸಂದರ್ಭದ ರೀತಿಯಲ್ಲಿ ಬೆದರಿದಂತೆ ಕಾಣಿಸ್ತಾ ಇಲ್ಲ ಅನ್ನೋದು. ಯಾಕಂದ್ರೆ ಕೋವಿಡ್ ಟೈಮ್ ನಲ್ಲಿ ಲಾಕ್ ಡೌನ್ ಅನಿವಾರ್ಯವೂ ಆಗಿತ್ತು, ತುಂಬಾ ಜನರಿಗೆ ಅದರಿಂದ ಕಷ್ಟಗಳಾಯ್ತು ಅನ್ನೋದು ನಿಜವೇ. ಆದ್ರೆ ಅದರ ಬಗ್ಗೆ ಆರೋಪ ಮಾಡುವವರ ಬಳಿ ಅದಕ್ಕಿಂತ ಬೆಟರ್ ಸೊಲ್ಯೂಷನ್ ಏನು ಅನ್ನೋದನ್ನ ಕೇಳಿದ್ರೆ ಉತ್ತರ ಇರಲಿಲ್ಲ. ಈಗ ಯುದ್ಧವನ್ನ ಅಡ್ವಾಂಟೇಜ್ ತೆಗೆದುಕೊಳ್ಳೋದಕ್ಕೆ ಹೋಗಿ ಫೇಲ್ ಆಗಿದೆ. ಇದರ ಬೆನ್ನಲ್ಲೇ ಈ ಅಸ್ತ್ರ ಭಾರತದಲ್ಲೇ ಹುಟ್ಟಿದಲ್ಲ, ಇದರ ಹಿಂದೆಯೂ ವ್ಯವಸ್ಥಿತ ವಿದೇಶಿ ಫಂಡಿಂಗ್ ಹಾಗೂ ಪ್ಲಾನ್ ಇತ್ತು ಅನ್ನೋ ವಿಚಾರಗಳು ಸರ್ಕ್ಯುಲೇಟ್ ಆಗ್ತಾ ಇದೆ. ಹಲವರ ಎಕ್ಸ್ ಖಾತೆಯಲ್ಲಿ ಶೇರ್ ಆಗ್ತಾ ಇರೋ ಮಾಹಿತಿಗಳ ಪ್ರಕಾರ ರಾಹುಲ್ ಗಾಂಧಿ ಆರ್ಥಿಕ ಸುನಾಮಿ ಹಿಂದೆ ಜಾರ್ಜ್ ಸೊರೋಸ್ ನೆರಳಿತ್ತು ಅನ್ನೋದು. ಇದು ಎಲ್ಲಿಂದ ಎಲ್ಲಿಗೆ ಯಾವ ರೀತಿ ಲಿಂಕ್ ಆಗಿತ್ತು ಅನ್ನೋದೇ ರೋಚಕ ಕಹಾನಿ. ಇಸ್ರೇಲ್, ಇರಾನ್ ಹಾಗೂ ಯುಎಸ್ ನಡುವಿನ ಯುದ್ಧ ತಾರಕಕ್ಕೆ ಹೋಗ್ತಾ ಇರೋ ಹೊತ್ತಲ್ಲಿ ಹಾರ್ಮೋಸ್ ಜಲಸಂಧಿ ಕ್ಲೋಸ್ ಆಗುತ್ತೆ. ಅದರ ಬೆನ್ನಲ್ಲೇ ಇದು ಇಂಟರ್ ನ್ಯಾಷನಲ್ ಲೆವೆಲ್ ನಲ್ಲಿ ಎಫೆಕ್ಟ್ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಹಾರ್ಮೋಸ್ ಜಲಸಂಧಿಯನ್ನ ಅವಲಂಬಿತ ಆಗಿದ್ದ ದೇಶಗಳಲ್ಲಿ ತೈಲ ಬೆಲೆ ಏರಿಕೆ ಸಿಗ್ನಲ್ ಸಿಗ್ತಾ ಇದ್ದ ಹಾಗೆ ಭಾರತದಲ್ಲೂ ತೈಲ ಬೆಲೆ ಏರಿಕೆ ಆಲ್ಮೋಸ್ಟ್ ಕನ್ಫರ್ಮ್ ಆಗಿತ್ತು. ಇದನ್ನ ಮೊದಲ ಟೂಲ್ ಮಾಡಿಕೊಳ್ಳೋದಕ್ಕೆ ಪ್ಲಾನ್ ನಡೆದಿರುತ್ತೆ. ಮೋದಿ ಸರ್ಕಾರ ತೈಲ ಬೆಲೆ, LPG ಹಾಗೂ ಫರ್ಟಿಲೈಸರ್ ಬೆಲೆಗಳನ್ನ ಏರಿಸ್ತಾ ಇದ್ದ ಹಾಗೆ ಅದನ್ನ ಮುಂದಿಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸೋದಕ್ಕೆ ಪ್ಲಾನ್ ನಡೆದಿತ್ತು. ಇದನ್ನ ಅತ್ಯಂತ ದೊಡ್ಡ ಅಸ್ತ್ರ ಅಂತ ಪರಿಗಣಿಸಲಾಗಿರುತ್ತೆ. ಕಾರಣ ಏನು ಅಂದ್ರೆ ಇಷ್ಟು ವರ್ಷ ಯಾವ್ದಾದ್ರೂ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಆ ವಲಯಕ್ಕೆ ಸಂಬಂಧಿಸಿದವರನ್ನ ಮಾತ್ರ ರಸ್ತೆಗೆ ಇಳಿಸಿ ರಂಪ ಮಾಡೋ ಕೆಲಸ ಆಗ್ತಾ ಇತ್ತು. ಆದ್ರೆ ಯುದ್ಧದ ಸೈಡ್ ಎಫೆಕ್ಟ್ ಒಂದು ಕಡೆ ಕಾಮನ್ ಮ್ಯಾನ್ ಮೇಲೆ, ಇನ್ನೊಂದು ಕಡೆ ರೈತರ ಮೇಲೆ ಬೀಳೋದ್ರಿಂದ ಇದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗುತ್ತೆ ಅನ್ನೋ ನಿರೀಕ್ಷೆಯನ್ನ ಹಲವರು ಇಟ್ಕೊಂಡಿರ್ತಾರೆ. ಅಲ್ಲದೆ ಇದು ಕೇವಲ ಪೆಟ್ರೋಲ್ ಅಥವಾ ಡೀಸೆಲ್, ಗ್ಯಾಸ್ಗೆ ಮುಗಿಯೋ ವಿಷಯ ಅಲ್ವೇ ಅಲ್ಲ. ಎಲ್ಲದಕ್ಕೂ ಒಂದಕ್ಕೊಂದು ಚೈನ್ ಲಿಂಕ್ ಇರೋದ್ರಿಂದ ನೋಡ್ತಾ ಇದ್ದ ಹಾಗೆ ಹಣದುಬ್ಬರ ಜಾಸ್ತಿ ಆಗುತ್ತೆ. ಸಿಕ್ಕಾಪಟ್ಟೆ ಜನರು ಕೆಲಸವನ್ನ ಕಳೆದುಕೊಳ್ತಾರೆ. ಮಾನ್ಸೂನ್ ಬೇರೆ ಕೈ ಕೊಟ್ಟಿದೆ. AI ಬಂದಿರೋದ್ರಿಂದ ಸಾಕಷ್ಟು ಜನರಿಗೆ ಕೆಲಸ ಕೂಡ ಹೋಗ್ತಾ ಇದೆ. ಇದೊಂಥರ ಕಾಲ ಕೂಡಿ ಬಂದಂತಿದೆ. ಹಣ ಕೊಡದೇ ಇದ್ರೂ ಒಂದಷ್ಟು ಜನರು ನಮ್ಗೆ ಬಂದು, ಹಣ ಕೊಡದೇ ಇದ್ರೂ ಸಾಕಷ್ಟು ಜನರು ಬಂದು ಕೈ ಜೋಡಿಸಬಹುದು ಅನ್ನೋ ರೇಂಜ್ಗೆ ಕೆಲವರ ಆಲೋಚನೆಗಳು ಎತ್ತೆತ್ತರಕ್ಕೆ ಹೋಗಿತ್ತು. ಇದರ ಮುಂದಿನ ಹಂತವೇ ಈ ಹಿಂದೆ ನಡೆದ ಹೋರಾಟಗಳ ರೀತಿ ಇತ್ತು ಅನ್ನೋದನ್ನ ಈ ಪೋಸ್ಟ್ಗಳು ಹೇಳ್ತಾ ಇವೆ. ಪ್ರೊಟೆಸ್ಟ್ ಮಾಡಿಸೋ ಸಲುವಾಗಿ ಹಲವು ಸಂಘಟನೆಗಳಿಗೆ ಜಾರ್ಜ್ ಸೊರೋಸ್ ಕಡೆಯಿಂದ ಫಂಡಿಂಗ್ ಆಗಿತ್ತು. ಇಡೀ ಎಲ್ಲಾ ಹೋರಾಟದ ಫೇಸ್ ಅನ್ನೋ ಹಾಗೆ ರಾಹುಲ್ ಗಾಂಧಿಯನ್ನ ಮುಂದೆ ಬಿಟ್ಟು ಹೋರಾಟವನ್ನ ತೀವ್ರಗೊಳಿಸೋದು. ನೋಡ್ತಾ ಇದ್ದ ಹಾಗೆ ವಿವಿಧ ವಲಯಗಳು ಹಾಗೂ ಸಂಘಟನೆಗಳನ್ನ ಒಂದೇ ಕೊಡೆ ಅಡಿಯಲ್ಲಿ ತಂದು ಬಲ ಪ್ರದರ್ಶನ ಮಾಡಿ ಭಾರತ ಸರ್ಕಾರದ ವಿರುದ್ಧ ರಾಹುಲ್ ನೇತೃತ್ವದಲ್ಲಿ ಒಂದು ದೊಡ್ಡ ಪಡೆ ಹೆಡೆ ಎತ್ತಿದೆ ಅನ್ನೋ ರೀತಿ ವಾತಾವರಣ ಕ್ರಿಯೇಟ್ ಆಗುತ್ತೆ. ಇದನ್ನ ನೋಡಿ ಹೆದರೋ ಮೋದಿ ಇವರನ್ನ ಕಂಟ್ರೋಲ್ ಮಾಡೋದಕ್ಕೆ ಪಡೆಗಳನ್ನ ಕಳಿಸ್ತಾರೆ. ಇವರ ಮೇಲೆ ಲಾಠಿ ಏಟು ಬೀಳ್ತಾ ಇದ್ದ ಹಾಗೆ ನ್ಯಾಯ ಕೇಳಿದ್ದಕ್ಕೆ ಹಲ್ಲೆ ಅಂತ ಇನ್ನೂ ಜೋರಾಗಿ ಅಳೋದು. ಆಗ ಭಾರತದಲ್ಲಿನ ಜನರು ಮೋದಿ ಅಂತ ಕೆಟ್ಟ ಮನುಷ್ಯ ಅಂತ ಹೇಳಿ ನಂಬಿಕೆಯನ್ನ ಕಳೆದುಕೊಳ್ತಾರೆ. ಆಗ ಎಮರ್ಜೆನ್ಸಿ ಸಿಚುವೇಶನ್ ಬಂದು ಮೋದಿ ರಾಜೀನಾಮೆ ಕೊಡ್ತಾರೆ ಅನ್ನೋ ರೀತಿ ಪ್ಲಾನ್ ಇತ್ತು. ಆದ್ರೆ ಇದು ಆಗ್ಲಿಲ್ಲ, ಕನಸಾಗಿಯೇ ಉಳಿತು. ಅಂದಹಾಗೆ ಯಾಕೆ ಇದು ವರ್ಕ್ ಆಗ್ಲಿಲ್ಲ ಅನ್ನೋದರ ಹಿಂದೆ ಕೂಡ ಒಂದು ದೊಡ್ಡ ರೋಚಕ ಕಥೆ ಇದೆ.
ಅದರಲ್ಲಿ ಪ್ರಮುಖ ವಿಷಯ ಇಂಥ ಸಿಚುವೇಶನ್ ಬಂದೇ ಬರುತ್ತೆ ಅಂತ ಮೊದಲೇ ಸರ್ಕಾರಕ್ಕೆ ಗೊತ್ತಿದ್ದು. ಇದನ್ನ ಕೇಳಿದ್ರೆ ಕೆಲವರು ಓಹೋ ಮೋದಿ ಏನ್ ದೇವ್ರಾ, ಎಲ್ಲಾ ಮೊದಲೇ ಗೊತ್ತಿರುತ್ತಾ ಅನ್ನೋ ಪ್ರಶ್ನೆಯನ್ನ ಖಂಡಿತ ಕೇಳ್ತಾರೆ. ಆದ್ರೆ ವಾಸ್ತವದಲ್ಲಿ ಇಂಥ ವಿಷಯವನ್ನ ಮೊದಲೇ ತಿಳಿಯೋದಕ್ಕೆ ದೇವರಾಗೋದು ಬೇಡ, ಮ್ಯಾಜಿಕ್ ಮಾಡೋದು ಬೇಡ, ದೇಶ ಪ್ರೇಮದಿಂದ ಕೆಲಸ ಮಾಡಿ ಒಳ್ಳೆಯ ರಾಜತಾಂತ್ರಿಕ ತಂಡವನ್ನ ರಚಿಸಿಕೊಂಡ್ರೆ ಸಾಕು, ಎಲ್ಲವೂ ಸಾಧ್ಯವಾಗುತ್ತೆ. 2022ರಿಂದಲೇ ಭಾರತದ ಎನರ್ಜಿ ಸೆಕ್ಟರ್ಗೆ ಆಲ್ಟರ್ನೇಟಿವ್ ಪ್ಲಾನ್ ಮಾಡಲಾಗ್ತಾ ಇತ್ತು. ಒಂದು ವೇಳೆ ಭಾರತಕ್ಕೆ ಇಂಥ ಸಡನ್ ಶಾಕ್ ಎದುರಾದ್ರೆ ಏನು ಮಾಡಬೇಕು ಅಂತ ಯೋಚಿಸಿ ಬೇರೆ ಬೇರೆ ಮಾರ್ಗಗಳ ಕಡೆಗೆ ಗಮನ ಹರಿಸೋ ಕೆಲಸಗಳು ಆಗುತ್ತೆ. ಇಸ್ರೇಲ್ ಜೊತೆ ಉತ್ತಮ ಒಡನಾಟ ಹೊಂದಿದ್ದ ಭಾರತಕ್ಕೆ ಕೆಲವೊಂದು ಸೂಕ್ಷ್ಮ ಹಿಂಟ್ ಹಾಗೂ ಸಿಗ್ನಲ್ಗಳು ಸಿಕ್ಕಿರುತ್ತೆ. ಅಲ್ಲಿಂದ ಭಾರತದಲ್ಲಿ ಬಫರ್ ಸ್ಟೋರೇಜ್ ಅನ್ನ ಗಟ್ಟಿ ಮಾಡ್ಕೊಳ್ಳೋ ಕೆಲಸಗಳು ಸರಾಗವಾಗಿ ಸಾಗುತ್ತೆ. ಇನ್ನು ಇದೇ ಹೊತ್ತಲ್ಲಿ ನಮಗೆ ರೆಗ್ಯುಲರ್ ತೈಲ ಸಪ್ಲೈ ಮಾಡೋ ದೇಶಗಳ ಜೊತೆಗೆ ಇತರೆ ಸಪ್ಲೈಯರ್ಗಳ ಸಂಖ್ಯೆಯನ್ನ ಹೆಚ್ಚಿಸಿಕೊಂಡಿದ್ದು, ಅಂದ್ರೆ ಸುಮಾರು 44 ದೇಶಗಳ ಜೊತೆಗೆ ಈ ತೈಲ ವ್ಯವಹಾರ ಗಟ್ಟಿಯಾಗೋದ್ರಿಂದ ಬಫರ್ ಸ್ಟಾಕ್ ಹೆಚ್ಚಿಸಿಕೊಳ್ಳೋದು ಭಾರತಕ್ಕೆ ಸುಲಭ ಆಗ್ತಾ ಹೋಗುತ್ತೆ. ಮಧ್ಯಪ್ರಾಚ್ಯ ಯುದ್ಧ ಆಗೋ ಹೊತ್ತಲ್ಲಿ ಭಾರತದ ಸ್ಟೇಟಸ್ ಈ ರೀತಿ ಇದ್ದಿದ್ರಿಂದ ಬೇರೆ ದೇಶಗಳ ರೀತಿ ಬೆಲೆ ಏರಿಕೆ ಮಾಡೋ ಪರಿಸ್ಥಿತಿ ಭಾರತಕ್ಕೆ ಬರಲಿಲ್ಲ. ಇದು ಸೊರೋಸ್ ಹಣವನ್ನ ವೇಸ್ಟ್ ಮಾಡಿದಂತಾಗಿತ್ತು. ಅಲ್ಲದೆ ಖಮೇನಿ ಯಾರು ಅಂತ ಗೊತ್ತಿಲ್ಲದೆ ಇದ್ರೂ ಇಲ್ಲಿ ಕೆಲವರನ್ನ ಮುಂದೆ ಬಿಟ್ಟು ಗೋಳಾಡಿಸಿ ಭಾರತಕ್ಕೂ ಇರಾನ್ಗೂ ತಂದಿಕ್ಕೋ ಕೆಲಸ ನಡೀತು. ಆದ್ರೆ ಅದೇ ಇರಾನ್ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಭಾರತದ ಹಡಗುಗಳಿಗೆ ದಾರಿ ಬಿಟ್ಟಿದ್ದು ಸಾಕಷ್ಟು ಜನರ ಬೆನ್ನಿನ ಕೆಳಗಡೆ ಬರೆ ಹಾಕುವಂತೆ ಮಾಡಿತ್ತು. ಅಂತೂ ಇಂತೂ ಕೊನೆಗೂ ಯುದ್ಧ ಮುಗಿಯಿತು. ಹಾರ್ಮೋಸ್ ಜಲಸಂಧಿ ಓಪನ್ ಆಗ್ತಾ ಇದ್ದ ಹಾಗೆ ಸಣ್ಣ ಪುಟ್ಟ ಮಟ್ಟದಲ್ಲಿ ಹೇರಿದ್ದ ನಿರ್ಬಂಧಗಳನ್ನು ಕೂಡ ಈಗ ಭಾರತ ತೆಗೆದು ಹಾಕಿದೆ. ಆದ್ರೆ ಈ ವಿಷಯದ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂದ್ರೆ ರಾಹುಲ್ ಗಾಂಧಿಯೇ ಭಾರತದಲ್ಲಿ ಇಲ್ಲ ಅಂತ ಬಿಜೆಪಿ ದನಿ ಏರಿಸ್ತಾ ಇದೆ. ಭಾರತದ ಶಾಕ್ ಅಬ್ಸರ್ವರ್ ಅನ್ನ ಮೋದಿ ಕಿತ್ತು ಹಾಕಿದ್ದಾರೆ, ಭಾರತದ ಜನರ ಕತೆ ಮುಗಿದೇ ಹೋಯ್ತು ಅಂತ ರಾಹುಲ್ ಗಾಂಧಿ ಹೇಳಿದ್ದ ವಿಡಿಯೋ, ಸುಪ್ರಿಯಾ ಶ್ರೀನೇಟ್ರ ಹಳೆಯ ಟ್ವೀಟ್ಗಳು ಇದೆಲ್ಲವೂ ಈಗ ಮತ್ತೊಮ್ಮೆ ಓಡಾಡ್ತಾ ಇದೆ. ಆದ್ರೆ ರಾಹುಲ್ ಗಾಂಧಿ ಮಾತ್ರ ಫಾರಿನ್ ಟ್ರಿಪ್ ನಲ್ಲಿದ್ದಾರೆ ಅನ್ನೋ ಆರೋಪ ಬಿಜೆಪಿ ಕಡೆಯಿಂದ ಬರ್ತಾ ಇದೆ. ಇದನ್ನ ಬರೀ ಬಾಯಲ್ಲಿ ಹೇಳದೆ ಪೋಸ್ಟರ್ ಗಳನ್ನ ಮಾಡಿ ಅಂಟಿಸಿ ಅಣಕಿಸೋ ಕೆಲಸಗಳು ಕೂಡ ಆಗ್ತಾ ಇದೆ. ಹಲವು ಪ್ರಮುಖ ರಸ್ತೆಗಳಲ್ಲಿ ರಾಹುಲ್ ಮಿಸ್ಸಿಂಗ್ ಅನ್ನೋ ಪೋಸ್ಟ್ಗಳು ಹರಿದಾಡ್ತಾ ಇದೆ. ಅಲ್ಲದೆ ಬಿಜೆಪಿ ವಕ್ತಾರರಾದ ಶಹಜಾದ್ ಪೂನಾವಾಲಾ ಹಾಗೂ ಸಿಆರ್ ಕೇಸವನ್ ರಾಹುಲ್ ಗಾಂಧಿಯನ್ನ ಟೀಕಿಸ್ತಾ ಇದ್ದಾರೆ. ಸಂದಿಗ್ಧ ಸ್ಥಿತಿಯಲ್ಲಿ ಎಸ್ಕೇಪ್ ಆಗೋದು ರಾಹುಲ್ಗೆ ಕರಗತ ಆಗಿದೆ. ರಾಹುಲ್ ಒಂಥರ ಪರ್ಯಟನೆ ಹಾಗೂ ಪಾರ್ಟಿ ಮಾಡೋ ನಾಯಕ ಅಂತ ಟೀಕಿಸಿದ್ದಾರೆ. ಪ್ರಧಾನಿ ಮೋದಿ ಸತತ 9,000 ದಿನಗಳು ಕಳೆದರೂ ಒಂದೇ ಒಂದು ದಿನ ರಜೆ ಮಾಡದೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ರಾಹುಲ್ ಮಾತ್ರ ಸದಾ ವೆಕೇಶನ್ ನಲ್ಲಿ ಇರ್ತಾರೆ. ಆದ್ರೆ ಈ ದಿಢೀರ್ ಫಾರಿನ್ ಟ್ರಿಪ್ ಗಳಿಗೆಲ್ಲ ಎಷ್ಟು ಕೋಟಿ ಖರ್ಚಾಗ್ತಾ ಇದೆ, ಇದಕ್ಕೆಲ್ಲ ಫಂಡಿಂಗ್ ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನ ನಿಗೂಢವಾಗಿದೆ ಅಂತ ಆರೋಪಿಸಿದ್ದಾರೆ. ಆದ್ರೆ ಕೆಲ ಕೈ ನಾಯಕರು ರಾಹುಲ್ ಟ್ರಿಪ್ ಅನ್ನ ಸಮರ್ಥಿಸಿಕೊಂಡಿದ್ದು, ರಾಹುಲ್ ಒಬ್ಬ ವರ್ಲ್ಡ್ ಲೀಡರ್, ಅವರನ್ನ ಸಾಕಷ್ಟು ಜನರು ಮೀಟಿಂಗ್ಗೆ ಕರೀತಾ ಇರ್ತಾರೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.